ಕುದಿದ್ದಾಗಿದೆ, ಒಗ್ಗರಣೆ ಹಾಕ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡ್ತೇನೆ. ಸ್ವಲ್ಪ ಸೊಪ್ಪು ಆಮೇಲೆ ಹಾಕುದು, ಗಡಿ ಬೆಂದ ಮೇಲೆ. ಇದು ನೋಡಿ ಒಳ್ಳೆದಂಟು. ಕೆಳಗೆಲ್ಲ ಬಂದದನ್ನು ಕೊಯ್ಬೇಕು ಮೊದಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಮಂಗಳೂರಿನ ಸ್ಪೆಷಲ್ ಬಸಳೆ ಸಾಂಬಾರು ಅಥವಾ ಬಸಳೆಯ ಕೊದಿಲು ಹೇಗೆ ಮಾಡುದು ಅಂತ ನೋಡುವ. ಬೆಳ್ಳುಳ್ಳಿ ಹಾಕಿ ಬಸಳೆ ಕೊದಿಲು ತಿಂದ್ರೆ ಸೂಪರ್ ಆಗಿರ್ತದೆ. ನೀವು ಕಡುಬಿನ ಜೊತೆ ತಿನ್ಬಹುದು, ಅನ್ನಕ್ಕೆ ತಿನ್ಬಹುದು, ಕೊಚ್ಚಿಲಕ್ಕಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡುದು ಅಂತ ನೋಡುವ. ಇವತ್ತು ಸಾಂಬಾರಿಗೆ ಸ್ವಲ್ಪ ಬಸಳೆ ಒಯ್ಯುವಂತ, ಬಸಳೆ ಸಾಂಬಾರು ಮಾಡ್ಲಿಕ್ಕೆ. ಅದು ಸ್ವಲ್ಪ ಮೆಲ್ಲಗೆ ಕೆಳಗೆ ಈ ಚಪ್ಪರದಿಂದ ಕೆಳಗೆ ಬಂದದ್ದನ್ನು ಕೊಯ್ದು ತೆಗೆಯುದು. ಮತ್ತೆ ಎಲೆಯುವಾಗೆ ದೊಡ್ಡ ದೊಡ್ಡ ಎಲೆ ಸ್ವಲ್ಪ ಬೆಳೆದದ್ದು, ತುಂಬಾ ಬೆಳೆದದ್ದು ಆಗ್ಲಿಕ್ಕಿಲ್ಲ, ಎಲ್ಲ ಆದ್ರೆ ಬೆಳೆದು ಎಲೆ ಹಾಳಾಗ್ತದೆ ಅಂತ ದೊಡ್ಡದು ಕೊಯ್ತಾ ಇದ್ದೇನೆ. ಸ್ವಲ್ಪ ಎಲ್ಲ ನೀರು ಬಿಡದೆ ಸ್ವಲ್ಪ ಇದಾಗಿದೆ, 4 ದಿವಸ ಆಯ್ತು ನೀರು ಬಿಡದೆ. ನೋಡಿ ಕೆಳಗೆಲ್ಲ ಬಂದದ್ದನ್ನು ಕೊಯ್ಬೇಕು ಮೊದಲು. ಅದು ಮತ್ತೆ ಚಿಗುರು ಬರ್ತದ? ಚಿಗುರು ಬರ್ತದೆ. ಮತ್ತೆ ಅದರಲ್ಲಿ ಅಡ್ಡ ಕೊಡಿ ಬರ್ಬೇಕದು. ಏನು ಇದರಲ್ಲಿ ಬಸಳೆ ಫಸ್ಟ್ ಇದಂಟುಂಟಲ್ಲ, ಇದರಲ್ಲಿ ಮಧ್ಯ ಮಧ್ಯ ಬರ್ತದೆ, ಅದಕ್ಕೆ ನಾವು ಅಡ್ಡ ಕೊಡಿ ಅಂತ ಹೇಳುದು. ಇಲ್ಲಿದ್ರೆ ಬರೀ ಫಸ್ಟ್ ಇದರಲ್ಲೇ ಹೋದ್ರೆ ಅಂತ ತುಂಬಾ ಬಸಳೆ ಆಗುದಿಲ್ಲ. ಉದ್ದ ಉದ್ದ ಹೋಗ್ಬಾರ್ದು, ಅಡ್ಡ ಅಡ್ಡ ಕೊಡಿ ಬಿಡ್ಬೇಕು ಇಲ್ಲೆಲ್ಲ. ಇದು ನಮ್ಗೆ ಪಾಟ್ ಅಲ್ಲಿ ಕೂಡ ಮಾಡ್ಬೋದಲ್ವಾ? ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ದೊಡ್ಡದಾಗಿ ಅದನ್ನು ಕಟ್ ಮಾಡ್ಕೊಂಡು ಬಂದಾಗ ಚೀರಿ ಬರ್ತದೆ. ಈ ಬಸಳೆ ಈ ತರ ಒಂದು ದಪ್ಪ ದಪ್ಪ ಎಲೆ ಬರ್ಲಿಕ್ಕೆ ಎಂತ ಹಾಕ್ಬೇಕು ಅದಕ್ಕೆ? ಇದಕ್ಕೆ ಸ್ವಲ್ಪ ಊರ ಗೊಬ್ಬರ ಮತ್ತೆ ಸಗಣಿ ಹುಡಿ ಹಾಕಿದ್ರೆ ಒಳ್ಳೇದು. ಗೊಬ್ಬರನಿಂದ ಸಗಣಿಯನ್ನು ಒಣಗಿಸಿ ಹುಡಿ ಮಾಡಿ ಹಾಕ್ಬೇಕು. ಸ್ವಲ್ಪ ಗಂಜಿ ತಳಿ ಉಂಟಲ್ಲ, ಹಾಗಿದ್ರೆ ಒಳ್ಳೇದು ಬರ್ತದೆ ದಪ್ಪಾಗಿ. ದಂಟು ದಪ್ಪ ಬರುದು, ದಂಟು ಎಲೆ ಎಲ್ಲ ದಪ್ಪ ದಪ್ಪ ಬರ್ತದೆ. ಕೊಚ್ಚಿಲಿಂದ ಬೆಳ್ತಿಗೆ ಯಾವ್ದಾದ್ರು ಆಗ್ತದೆ. ಬಂದಿದೆ ಸೈಡ್ ಇದನ್ನೆಲ್ಲ ತೆಗಿಬೇಕು. ಕೆಳಗೆ ಬಂದ ಕಟ್ ಮಾಡ್ಬೇಕು. ಕಟ್ ಮಾಡಿ ಅದು ಹಾಗಾದ್ರೆ ಮೇಲೆ ತುಂಬಾ ಮೇಲೆ ಬರ್ತದೆ. ಅಂದ್ರೆ ಅದ್ರ ಇದೆಲ್ಲ ಇದಕ್ಕೆ ಹೋಗ್ತದೆ ಎಲ್ಲ. ಸಿಗುವಂತ ಆಹಾರ ಎಲ್ಲ ಉಂಟಲ್ಲ, ಗಂಟಿನದೆಲ್ಲ ಕೆಳಗೆ ಹೋಗ್ತದೆ. ಇದು ಹಾಗೆ ಮೇಲೆ ಬರುವುದಿಲ್ಲ. ಇದು ನೋಡಿ ಮೇಲೆ ಬರಲಿಲ್ಲ ನೋಡ್ಬೇಕು. ಇದು ಬುಡದಲ್ಲಿ ಬಂದಂತಹ ಈ ಪಿಳ್ಳೆಗಳನ್ನು ತೆಗಿಬೇಕು. ನೋಡಿ ಇದು ಜಾಸ್ತಿ ಬಂದಿದೆ, ನೋಡಿ ಬಂದಿದೆ, ಅದು ತೆಗೆದ್ರೆ ಒಳ್ಳೇದಾಗುದು. ನೋಡಿ ಇಷ್ಟು ಬಸಳೆ ಉಂಟು. ಸ್ವಲ್ಪ ಕೊಯ್ದದ್ದು, ಸ್ವಲ್ಪ ತಂದದ್ದು ಮಗಳಲ್ಲಿಂದ. ಈಗ ಅದನ್ನ ಸಾಂಬಾರ್ ಮಾಡುದು ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ಈ ಬಸಳೆ ಚಪ್ಪರದಿಂದ ಫ್ರೆಶ್ ಆದ ಬಸಳೆ ಕಟ್ ಮಾಡಿ ಒಂದು ಸಾಂಬಾರ್ ಮಾಡುದು ಹೇಗೆ ಅಂತ ನೋಡುವ. ಅಮ್ಮ ಹೇಳ್ತಾರೆ ಹೇಗೆ ಸಾಂಬಾರ್ ಮಾಡುದು ಅಂತ. ದಂಟಿಯಿಂದ ಎಲೆಗಳನ್ನು ಬೇರ್ಪಡಿಸಿ ಚೆನ್ನಾಗಿ ಸ್ವಲ್ಪ ತೊಳಿಬೇಕು. ಅದನ್ನು ದಪ್ಪ ದಪ್ಪ ದಂಟಿದ್ರೆ ಒಳ್ಳೆ ಆಗ್ತದೆ ನಮಗೆ ತಿನ್ಲಿಕ್ಕೆ, ಎಲ್ಲ ಒಳ್ಳೆ ಪಲ್ಪ್ ಸಿಗ್ತದೆ. ಇಷ್ಟಿಷ್ಟು ದೊಡ್ಡ ಕಟ್ ಮಾಡಿದ್ರೆ ಸಾಕು. ಇದು ನೋಡಿ ಒಳ್ಳೆದಂಟು, ಬೆಳತ್ತಾಗಿ ಉಂಟು. ಇಷ್ಟು ಹಾಕಿದ್ದೇನೆ. ಈಗ ಸಾಂಬಾರಿಗೆ ಹುರಿಬೇಕೀಗ. ಹಲಸಿನಕಾಯಿ ಬೀಜ ಬಸಳೆ ಸಾಂಬಾರಿಗೆ ಹಾಕ್ಲಿಕ್ಕೆ ಸಿಪ್ಪೆ ತೆಗ್ದದ? ಸಿಪ್ಪೆ ತೆಗ್ದಿಟ್ಟಿದ್ದೇನೆ. ಇನ್ನೀಗ ಸ್ವಲ್ಪ ಬುದ್ಧಿ ಕೊಡ್ಬೇಕು. ತೊಗರಿ ಬೇಳೆ ಬದಲು ಇದು ಬೇಳೆ ಹಾಕುದು. ತೊಗರಿ ಬೇಳೆ ಹಾಕೊಳ್ಬಹುದು. ನಾನೀಗ ಹಲಸಿನಕಾಯಿ ಬೀಜ ಉಂಟು ಈಗ, ಹಾಗೆ ಅದನ್ನು ಹಾಕುದು. ಒಳ್ಳೇದಾಗ್ತದೆ, ಒಳ್ಳೆ ಕಾಂಬಿನೇಷನ್ ಬಸಳೆಗೆ. ನೋಡಿ ಇಷ್ಟು ಗುದ್ದಿದ್ರೆ ಸಾಕೋದು, ಇಷ್ಟು ಸಾಕು. ನೋಡಿ ಗುದ್ದಿದ್ದನು ಅದು ದಡಿಯೊಟ್ಟಿಗೆ ಬೇಯಬೇಕು. ಅದು ದಡಿ ಅದರೊಟ್ಟಿಗೆ ಸರಿ ಬೇಯ್ತದೆ. ಅದು ಸ್ವಲ್ಪ ಸೊಪ್ಪು ಆಮೇಲೆ ಹಾಕುದು, ದಡಿ ಬೆಂದ ಮೇಲೆ. ಈಗ ಸ್ವಲ್ಪ ನೀರು ಹಾಕೊಳ್ಳುವ. ನೋಡಿ ಇದು ಒಟ್ಟಿಗೆ ಬಸಳೆ ದಂಟು ಮತ್ತು ಬೇಳೆ ಬೇಗ ಬೇಯ್ತದೆ. ಇದು ಬಸಳೆ ಸಾಂಬಾರು ಮಾಡಲಿಕ್ಕೆ ಮಸಾಲೆ ಹುರಿತಾ ಇದ್ದೇನೆ. ಫಸ್ಟಿಗೆ ಮೆಣಸು ಹಾಕೊಳ್ಬೇಕು. ಎಣ್ಣೆ ಹಾಕ್ಲಿಲ್ವಾ? ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಆಮೇಲೆ ಮೆಣಸು ಆಯ್ತು, ಇದಾಯ್ತು ಅಂತ ಆಗುವಾಗ ಸ್ವಲ್ಪ ಇದಾಗ್ತದೆ. ನೋಡಿ ಮೆಣಸಿಗೆ ಸ್ವಲ್ಪ ಆಯ್ತು ನೋಡಿ, ಆಗುವಾಗ ತೊಗರಿ ಬೇಳೆ ಹಾಕುದು. ನಾವು ಉದ್ದಿನ ಬೇಳೆ ಬದಲು ತೊಗರಿ ಬೇಳೆ ಹಾಕುದು. ಉದ್ದಿನ ಬೇಳೆ ಬೇಕಾದ್ರೆ ಉದ್ದಿನ ಬೇಳೆ ಹಾಕೊಳ್ಬಹುದು. 2 ಸ್ಪೂನ್ ಹಾಕಿದ್ದೇನೆ. ಇದು ಸ್ವಲ್ಪ ಈಗ ಕವಚಿ ಮಾಡಿದ ಮೇಲೆ ಇನ್ನು ಕೂಡಲೇ ಕೊತ್ತಂಬರಿ ಹಾಕೊಳ್ಬೇಕು. ಕೊತ್ತಂಬರಿ 1 ಸ್ಪೂನ್ ಹಾಕಿದ್ದು. ಸ್ವಲ್ಪ ಮೆಂತೆ 1 ಅರ್ಧ ಸ್ಪೂನು. ಆಮೇಲೆ 1.5 ಸ್ಪೂನ್ ಜೀರಿಗೆ. ಹಿಂಗು ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ಹಿಂಗೆ ಹಾಕಬೇಕು ಅಂತ ಇಲ್ಲ, ನಾನು ಸ್ವಲ್ಪ ಇಲ್ಲಿ ಹಾಕ್ಲಿಕ್ಕೆ ಉಂಟು ಬಸಳೆಗೆ. ಅಂದ್ರೆ ಅದು ಗ್ಯಾಸ್ ಆಗುವುದಕ್ಕೆಲ್ಲ ಒಳ್ಳೆದಾಗ್ತದೆ. ಬಸಳೆ ನಿಜವಾಗಿ ಗ್ಯಾಸ್ ಅದು. ಆಮೇಲೆ ಇನ್ನು ಒಂದು ನೀರಿನ ಕಟ್ ಮಾಡಿ ಅರ್ಧ ನೀರುಳ್ಳಿ ನಾವು ಹುರಿಯುವಾಗ ಹಾಕುವುದು. ಒಳ್ಳೆ ಟೇಸ್ಟ್ ಆಗ್ತದೆ. ಮತ್ತು 2-3 ಹೆಸರು ಬೆಳ್ಳುಳ್ಳಿ.
ಲಾಸ್ಟಿಗೆ ಸಾಸಿವೆ ಹಾಕೋದು. ಅದು ಯಾಕೆಂದ್ರೆ ಈ ಬಸಳೆ ಶೀತ ಪ್ರವೃತ್ತಿಯವರಿಗೆ ಬಸಳೆ ತಿಂದರೆ ಶೀತ ಆಗ್ತದೆ, ಅದಕ್ಕೆ ಬೇಕಾಗಿ ಬಸಳೆಗೆ ಸಾಸಿವೆ ಹಾಕೊಳ್ಳೋದು. ಅಂದರೆ ಸಾಸಿವೆ ಉಷ್ಣ ನೋಡಿ, ಖಾರ ಅದು ಅದು ತಂಪಿಗೆ ಉಷ್ಣ ಸರಿ ಇದಾಗ್ತದೆ, ಅದಕ್ಕೆ ಬೇಕಾಗಿ ಹಾಕೋದು. ಅಂದರೆ ಬಸಳೆಗೆ ಇದು ಹಾಕದೆ ಮಾಡ್ಬೋದು, ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಕು ಅಂತ ಇಲ್ಲ, ಹಾಕದೆ ಮಾಡ್ಲಿಕ್ಕೆ ಆಗ್ತದೆ. ಹಾಕಿದ್ದೆ ಟೇಸ್ಟ್ ಬೇರೆ, ಅದೊಂದು ಟೇಸ್ಟ್ ಬೇರೆ ಅಷ್ಟೇ. ಸ್ವಲ್ಪ ಅರಸಿನ, ಅದು ಅರಸಿನ ಈಗಲೇ ಹಾಕೋದಿಲ್ಲ, ಅದನ್ನು ಕೆಳಗೆ ಇಳಿಸಿ ಗ್ಯಾಸಿಂದ ಇಳಿಸಿ ಆಮೇಲೆ ಅರಸಿನ ಹಾಕೋದು. ಅಂದರೆ ಬೇಗನೆ ಅರಸಿನ ಸೀದೋಗ್ತದೆ, ಬೇಗ ಕರೆಂಟ್ ಸೀದು ಹೋಗ್ತದೆ ಅಂತದ್ದು. ಸೀದು ಹೋದ್ರೆ ಅದು ಪರಿಮಳ ಇಲ್ಲ ಆಮೇಲೆ. ಸಾಕಿನ್ನು ಆಫ್ ಮಾಡುವ ಸ್ಟವ್. ಇದು ಆಯ್ತು, ಈಗ ಕಡಿದುಕೊಳ್ಬೇಕು. ಒಂದು ಸ್ವಲ್ಪ ಅರಸಿನ, ಒಂದು ಚಿಟಿಕೆ, ಜಾಸ್ತಿ ಬೇಡ ಪರಿಮಳಕ್ಕೆ. ಇದು ಊರ ಅರಸಿನ, ಶುದ್ಧ ಅರಸಿನ, ಸ್ವಲ್ಪ ಸಾಕಾಗ್ತದೆ. ಹುಳಿ, ಹೊಟ್ಟೆ ಹುಳಿ. ಬಸಳೆಗೆ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಬೇಕು, ಯಾಕೆಂದ್ರೆ ಅದು ಬಸಳೆ ಗುಂಪಿನ ತರ ಅಲ್ಲ ಅದು. ಅದನ್ನ ಸ್ವಲ್ಪ ಜಾಸ್ತಿ ಹುಳಿ ಇನ್ನಿಂದ ಒಟ್ಟಿಗೆ ಗ್ರೈಂಡ್ ಮಾಡ್ಬೇಕೀಗ. ಮಿಕ್ಸಿಗೆ ಹಾಕ್ತೇನೆ. ಸೊಪ್ಪು ಬೇಗ ಬೇಯ್ತದೆ, ಬೇಗ ಬೇಯ್ತದೆ. ಇದು ಒಂದು ನೀರುಳ್ಳಿ ಮತ್ತೆ ಆಗ ಅರ್ಧ ಕೊರೆದಿಟ್ಟ ನೀರುಳ್ಳಿ, ಇದನ್ನೀಗ ಅದಕ್ಕೆ ಹಾಕುವ ಬೇಯಲಿಕ್ಕೆ. ಒಂದೂವರೆ ನೀರುಳ್ಳಿ ಉಂಟು, ತುಂಬಾ ಸಣ್ಣ ಹೋಳು ಮಾಡ್ಲಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಬೇಕಿದ್ರೆ ಮತ್ತೆ ನೋಡಿ ಹಾಕೊಳ್ಳೋ. ಸ್ವಲ್ಪ ಹಾಕ್ತೇನೆ, ಸ್ವಲ್ಪ ಉಪ್ಪು ಜಾಸ್ತಿ ಇರ್ತದೆ ಈ ಉಪ್ಪು. ಸ್ವಲ್ಪ ಬೆಲ್ಲ ಹಾಕಿ ಇನ್ನು ಸ್ವಲ್ಪ ನೀರು ಹಾಕ್ಬೇಕೀಗ ಬೇಯಲಿಕ್ಕೆ. ಒಮ್ಮೆ ಚೆನ್ನಾಗಿ ಸೌಟ್ ಹಾಕಿ ಸ್ವಲ್ಪ ಮುಚ್ಚಿಟ್ರೆ ಆಯ್ತು, 5 ನಿಮಿಷದಲ್ಲಿ ಬೇಯ್ತದೆ. ಇದು ಮಸಾಲೆ ರುಬ್ಬಿದ್ದಾಗಿದೆ, ಈಗ ಅದನ್ನು ಹಾಕ್ತಾ ಇದ್ದೇನೆ. ನುಣ್ಣಗೆ ರುಬ್ಬೇಕು? ನುಣ್ಣಗೆ ರುಬ್ಬಿ, ತುಂಬಾ ಇದನ್ನಷ್ಟು ಬೇಡ, ಅದು ನುಣ್ಣಗೆ ಆಗ್ಬೇಕದು. ಸ್ವಲ್ಪ ತರಿ ಸ್ವಲ್ಪ ತರಿ ತೊಂದರೆ ಇಲ್ಲ. ನೋಡಿ, ಇದು ಸ್ವಲ್ಪ ನೀರು ಹಾಕಿದ್ದೇನೆ ಈಗ. ಮತ್ತೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಬೇಕು. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಿನ್ನು, ತಪ್ಪುಂಟು ನೋಡಿ. ಈಗ ನೋಡಿ, ಈಗ ರೆಡಿ ಆಯ್ತದೆ. ಇದೆಷ್ಟು ಕುದಿಬೇಕಾ? ಸರಿ ಕುಡಿದ್ರೆ ಸಾಕು. ಓಕೆ, ಚೆನ್ನಾಗಿ ಕುದಿದ್ರೆ ಆಯ್ತು. ಒಗ್ಗರಣೆಗೆ ಇಡ್ತೇನೆ ಒಮ್ಮೆ. ಒಗ್ಗರಣೆಗೆ ಎಂತ ಹಾಕಿರೋದು? ಒಗ್ಗರಣೆ ಮಾಮೂಲು ಸಾಸಿವೆ ಮತ್ತು ತೆಂಗಿನೆಣ್ಣೆ, ಅರ್ಧ ಮೆಣಸಿನ ತುಂಡು. ಓಕೆ, ಒಂದು ತುಂಡು ಮಾಡಿ ಹಾಕಿದ್ರೆ ಆಯ್ತು. ಇದು ಕುದೀತಾ ಬಂತು, ಕುದ್ದಾಯ್ತದೆ. ಈಗ ಕುದ್ದಾಗಿದೆ, ಒಗ್ಗರಣೆ ಹಾಕ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡ್ತೇನೆ. ಆಗ ಬೆಳ್ಳುಳ್ಳಿ ಅರಿಯುವಾಗ ಹಾಕಿದ ಕಾರಣ ಮತ್ತೆ ಹಾಕ್ಬೇಕು ಅಂತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೊಂಡಿದ್ದೇನೆ. ಇದನ್ನ ನೀವು ಕೂಡ ಟ್ರೈ ಮಾಡಿ, ಹೇಗೆ ಆಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.